ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಸಿಪಿ ಬಂದ್ಬಿಟ್ಟು ಬಾಳೆ ಎಲೆ ಖಾರದ ಕಡುಬು. ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಈ ಬಾಳೆ ಎಲೆ ಖಾರದ ಕಡುಬು ಮಾಡೋದು ಅಂತ. ಹಬೇಲಿ ಬೇಯಿಸಿರೋದು ತಿಂದರೆ ತುಂಬ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಇರಲ್ಲ, ಏನೂ ಇರಲ್ಲ, ಮತ್ತು ತುಂಬ ಚೆನ್ನಾಗಿರುತ್ತೆ. ತಿಂಡಿಗಾಗಲಿ ಅಥವಾ ಏನಾದರೂ ಊಟಕ್ಕಾಗಲಿ, ಗಣೇಶ ಹಬ್ಬದಲ್ಲೆಲ್ಲ ತುಂಬ ಮಾಡ್ತೀವಿ ನಾವು ಇದನ್ನು. ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಈ ಬಾಳೆ ಎಲೆ ಕಡುಬು ಮಾಡೋದು ಅಂತ ಹೇಳಿಬಿಟ್ಟು. ಈಗ ಬೇಕಾಗಿರುವ ಸಾಮಗ್ರಿಗಳು: ಪುದೀನ ಸೊಪ್ಪು ಸ್ವಲ್ಪ, 1 ಕಪ್ಪಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಬ್ಬಕ್ಕಿ ಸೊಪ್ಪು, ನಂತರ ಅಕ್ಕಿ, ದಪ್ಪ ಅಕ್ಕಿ ತೊಗೋಬೇಕಾಗತ್ತೆ ನಾವು ರುಬ್ಕೊಳ್ಳೋಕ್ಕೆ, ಕಡುಬು ಮಾಡೋದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ಬೇಕು, ಕಾಯಿ ತುರಿ 1 ಕಪ್ಪಷ್ಟು, ಸ್ವಲ್ಪ ಉದ್ದಿನಬೇಳೆ, 1 ಕಪ್ಪಷ್ಟು ಕಡಲೆಬೇಳೆ, ನಂತರ ಹಸಿಮೆಣಸಿನ್ಕಾಯಿ ಬೇಕು ಸ್ವಲ್ಪ, ಖಾರ ತೊಳ್ಕೊಂಡು ಹಾಕ್ಕೊಳ್ಳೋಕ್ಕೆ, ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಸಣ್ಣಗೆ ತುರ್ಕೊಂಡಿರೋಂತಹ ಶುಂಠಿ ಮತ್ತು ಬಾಳೆ ಎಲೆ, ಬಾಳೆಕಾಯಿ ಕಡುಬಿಗೆ ಬಾಳೆ ಎಲೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀವಲ್ವ, ಸೊ ಇದನ್ನು ನೀರಲ್ಲಿ ನೆನೆಸ್ಕೊಳ್ಳೋಣ. 2 ರಿಂದ 2.5 ತಾಸು ಕಡಲೆಬೇಳೆ ನೆನೆಸ್ಕೋಬೇಕಾಗತ್ತೆ. ಆ 1 ಕಪ್ಪಷ್ಟು ಕಡಲೆಬೇಳೆಗೆ ಒಂದು ಅರ್ಧ ಹಿಡಿಯಷ್ಟು ನಾವು ಉದ್ದಿನಬೇಳೆ ತೊಗೊಂಡಿದ್ದೀವಿ. ಸೊ ಎರಡನ್ನೂ ಜೊತೆ ನೆನೆಸ್ಕೊಳ್ಳೋಣ. ಇವಾಗ ಇದನ್ನು ನೆನೆಸಿಟ್ಕೊಂಡಿದ್ದೀವಿ. ಮುಳುಗುವಷ್ಟು ನೀರು ಹಾಕ್ಕೊಂಡು ನೆನೆಸಿಟ್ಕೋಬೇಕು. ಇದು ಇವಾಗ 2 ರಿಂದ 2.5 ತಾಸು ನೆನೆಬೇಕು, ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ. ನಂತರ 1.5 ಕಪ್ಪಷ್ಟು, 1 ಕಪ್ ಕಡಲೆಬೇಳೆಗೆ 1.5 ಕಪ್ಪಷ್ಟು ಅಕ್ಕಿ ಬ್ಯಾಟರ್ ಮಾಡ್ಕೊಳ್ಳೋಕ್ಕೆ ಖಾರದ ಕಡುಬಿಗೆ. ಇದನ್ನು ಸಹ 2 ರಿಂದ 2.5 ತಾಸು ನೆನೆಸ್ಕೋಬೇಕು. ಬನ್ನಿ ಇದನ್ನು ನೆನೆಸ್ಕೊಳ್ಳೋಣ. ಈಗ ಅಕ್ಕಿಗೂ ಸಹ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದು 2 ರಿಂದ 2.5 ತಾಸು ನೆನಿಲಿ. ಈಗ ನೋಡ್ಬೋದು ಅಕ್ಕಿನ 2 ರಿಂದ 2.5 ತಾಸು ನೆನೆಸಿದೀವಿ. ಹಾಕೋಬೇಕು, ಬನ್ನಿ ನೋಡೋಣ. ಒಂದು ಮಿಕ್ಸರ್ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ರುಬ್ಕೊಳ್ಳೋಣ. ಇಡ್ಲಿ ಥರ ಈ ಬ್ಯಾಟರ್ನ ರುಬ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇಡ್ಲಿ ಅದಕ್ಕೆ. ಬನ್ನಿ ಹಾಗಾದ್ರೆ ರುಬ್ಕೊಳ್ಳೋಣ. ಈಗ ನೋಡ್ಬೋದು ಈ ಥರ ಇಡ್ಲಿ ಅದಕ್ಕೆ ಬ್ಯಾಟರ್ ರೆಡಿಯಾಗಿದೆ. ಇದು ಸ್ವಲ್ಪ ತಿಕ್ಕಾಗಿರಬೇಕು ಇಡ್ಲಿ ಬ್ಯಾಟರ್ ಥರ. ಸೊ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ 2 ರಿಂದ 2.5 ತಾಸು ಕಡಲೆಬೇಳೆನ ನೆನೆಸ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಬನ್ನಿ ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನಾವಿಲ್ಲಿ 3 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಖಾರ ಜಾಸ್ತಿ ತಿನ್ನೋರು ಇನ್ನು ಸ್ವಲ್ಪ ಖಾರ ಹಾಕೋಬೋದು, ಖಾರದ ತಕ್ಕಂಗೆ ನೀವು ಹಾಕೋಬೋದು. ಈಗ ಸ್ವಲ್ಪ ಉಪ್ಪು ಹಾಕೋಬೇಕು. ಇದನ್ನ ಈಗ ನಾವು ರುಬ್ಕೋಬೇಕು, ಆ ಥರ ರುಬ್ಕೋಬೇಕು. ಈಗ ಇಟ್ಕೊಂಡಿದ್ದೀವಿ. ಈ ರುಬ್ಬಿರೋ ಮಿಶ್ರಣಕ್ಕೆ ಈಗ 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ಈರುಳ್ಳಿ, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂತಹ ಸಬ್ಬಕ್ಕಿ ಸೊಪ್ಪು, ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹಚ್ಕೊಂಡಿರೋ ಪುದೀನ ಸೊಪ್ಪು ಅರ್ಧ ಕಪ್ಪಷ್ಟು ಹಾಕೋಬೇಕು, ಶುಂಠಿ ತುರಿ ಸ್ವಲ್ಪ, ಈಗ ಇಷ್ಟು ಮಿಶ್ರಣನ ಚೆನ್ನಾಗಿ ಬೆರೆಸ್ಕೋಬೇಕು. ಸೊ ಈ ಥರ ಬೆರೆಸ್ಕೊಂಡು ಇಟ್ಕೋಬೇಕು. ಸೊ ಈಗ ನಮಗೆ ಇದು ರೆಡಿ ಇದೆ. ಮತ್ತು ನಾವು ಆಗಲೇ ಮಾಡಿಟ್ಕೊಂಡಿರೋ ಅಂತಹ ಬ್ಯಾಟರ್, ಅಕ್ಕಿ ಹಿಟ್ಟಿನ ಬ್ಯಾಟರ್ ರೆಡಿ ಇದೆ. ಹಾಗಾದ್ರೆ ಬನ್ನಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಪ್ಲೇಟ್ ತೊಗೊಬೇಕು. ಈಗ ಪೀಸ್ ಮಾಡ್ಕೊಂಡು ಇಟ್ಕೊಂಡು ಬಾಳೆ ಎಲೆ ಇರುತ್ತಲ್ಲ, ಅದಕ್ಕೆ ಫಸ್ಟು ನಾವು ಮಾಡ್ಕೊಂಡಿರೋಂಥ ಅಕ್ಕಿದ ಬ್ಯಾಟರ್ನ ನೀಟಾಗಿ ಒಂದು ಸ್ವಲ್ಪ ರೌಂಡಾಗಿ ಸವರ್ಕೋಬೇಕಾಗುತ್ತೆ. ಈ ಥರ ಈಗ ಈ ಥರ ಒಂಥರ ಓವಲ್ ಶೇಪಲ್ಲಿ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು, ಸೊ ಅದನ್ನು ಇದು ಅಕ್ಕಿ ಹಿಟ್ಟು ಮಧ್ಯ ಇಟ್ಕೊಂಡು, ಅಕ್ಕಿ ಹಿಟ್ಟು ಬ್ಯಾಟರ್ ಮಧ್ಯೆ ಇಟ್ಕೊಂಡು, ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿದು ಹಾಕ್ಕೊಂಡು, ಈಗ ಈ ಥರ ಆ ಕಡೆ ಒಂದು ಸತಿ ಮತ್ತು ಈ ಕಡೆ ಒಂದು ಸತಿ ಇದು ಮಾಡಿಕೊಂಡು ರೋಲ್ ಮಾಡಿ, ಈ ಥರ ರೋಲ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಹೋಗಬೇಕು. ಈ ಥರ ಎಲ್ಲ ಕಡುಬು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಈ ಥರ ಎಲ್ಲದರಲ್ಲೂ ಕಡುಬು ಹಾಕ್ಕೊಂಡಿದ್ದೀವಿ. ಈ ಕಡುಬನ್ನ ಹಬೆನಲ್ಲಿ ಬೇಯಿಸ್ಬೇಕಾಗುತ್ತೆ ಸ್ಟೀಮಲ್ಲಿ. ಸೊ ಈಗ ನಾವು ಈ ಇಡ್ಲಿ ಪಾತ್ರೆಯನ್ನು ನಾವು ಮಾಡ್ಕೊಂಡಿರೋದನ್ನು ಇದಕ್ಕೆ ಇಟ್ಕೋಬೇಕು. ಇದೇ ಥರ ಎಲ್ಲ ಇಟ್ಕೊಂಡು 15 ರಿಂದ 20 ನಿಮಿಷ ಕಡುಬು ಬೇಯಿಸ್ಕೊಡೋ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದ್ರ ಬನ್ನಿ 15-20 ಮಿನಿಟ್ಸ್ ಆದಮೇಲೆ ಹೇಗಾಗಿದೆ ಕಡುಬು ಅಂತ ನೋಡಿ. ಈಗ ಬನ್ನಿ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಡುಬು. ಸೊ ಈಗಾದರೆ ನೋಡೋಣ, ತೆಗೆದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಸಹ ಹೊಂದ್ಕೊಂಡಿದೆ ಮತ್ತು ಒಳಗಡೆ ಸ್ಟಫಿಂಗ್ ಸಹ ಚೆನ್ನಾಗಾಗಿದೆ. ಸೊ ಇದನ್ನು ಈ ಥರ ಬಿಸಿಯಲ್ಲಿ ತಿಂದರೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿದ್ರಲ್ಲ ಹೇಗೆ ಎಮ್ಮಿಯಾದಂತಹ ಚೆನ್ನಾಗಿರೋಂಥ ರುಚಿಕರವಾದ ಬಾಳೆ ಎಲೆ ಕಡುಬು ಮಾಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ. ಕಾಯಿ ಚಟ್ನಿ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಇದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ.
ಹಾಗಾದರೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಟ್ರೈ ಮಾಡೋದು ಮರಿಬೇಡಿ. ಹೀಗೆ ರೆಸಿಪೀಸ್ನ ಟ್ರೈ ಮಾಡ್ತೀರಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಒಂದಿಗೆ ನಾವು ಸಿಗೋಣ.